ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಹಿರಿಯ ನಾಗರಿಕರು ಪ್ರಸ್ತುತ ಪೀಳಿಗೆಯವರೊಂದಿಗೆ ಪ್ರೀತಿ, ಕಾಳಜಿ, ಸ್ನೇಹ, ಸಹಬಾಳ್ವೆಯೊಂದಿಗೆ ಜೀವನ ಸಾಗಿಸಬೇಕು ಎಂದು ಬಿಕೆ ವಿಜಯಾದೀದಿ ಹೇಳಿದ್ದಾರೆ. ಅವರು ಆದರ್ಶ ನಗರದ ಬ್ರಹ್ಮಕುಮಾರೀಸ್ ಸತ್ಯತೀರ್ಥ ಭವನದಲ್ಲಿ ರವಿವಾರ ಹಮ್ಮಿಕೊಂಡಿದ್ದ ಗೌರವಪೂರ್ವಕ ವೃದ್ಧಾವಸ್ಥೆ ಮತ್ತು ಸಮ್ಮಾನಿತ ಜೀವನಕ್ಕಾಗಿ ಹಿರಿಯ ನಾಗರಿಕರ ಕಲ್ಯಾಣ ರಾಷ್ಟ್ರವ್ಯಾಪಿ ಅಭಿಯಾನದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕುಟುಂಬದಲ್ಲಿ ಯಾರಿಗೂ ಭಾರವಾಗದಂತೆ ಜೀವನ ನಡೆಸಬೇಕು ಎಂದು ಸಲಹೆ ನೀಡಿದರು. ಹಿರಿಯ ನಾಗರಿಕರ ವೇದಿಕೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಮಹಾಂತೇಶ್ ಹಿರೇಮಠ್ ಮಾತನಾಡಿ, ವೃದ್ಧರ ಕಲ್ಯಾಣಕ್ಕಾಗಿ ಸರ್ಕಾರದಲ್ಲಿ 7 ಇಲಾಖೆಗಳಲ್ಲಿ ವಿವಿಧ ಸೌಲಭ್ಯಗಳು ಇದ್ದು ಸದುಪಯೋಗ ಪಡೆದುಕೊಳ್ಳಬೇಕು. ಕಂದಾಯ, ಪೊಲೀಸ್, ಶಿಕ್ಷಣ, ಜಿಲ್ಲಾ ಪಂಚಾಯಿತಿ, ಕಾನೂನು ಸೇವೆಗಳ ಪ್ರಾಧಿಕಾರ, ಆರೋಗ್ಯ ಇಲಾಖೆಗಳ ನೆರವು ಪಡೆಯಬೇಕು ಎಂದರು. ಕರ್ನಾಟಕದಲ್ಲಿ 20 ಲಕ್ಷ ಮತ್ತು ಭಾರತದಲ್ಲಿ 20 ಕೋಟಿ ಹಿರಿಯ ನಾಗರಿಕರು ಇದ್ದು ನಿತ್ಯ ಯೋಗ, ಪ್ರಾಣಾಯಾಮ ಸೇರಿದಂತೆ ಇತರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಕ್ರಿಯ ಜೀವನ ನಡೆಸಬೇಕು ಎಂದು ಹೇಳಿದರು. ಬಿಕೆ ಪ್ರೇಮ್ ಅಣ್ಣ, ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಬೆಂಡಿಗೇರ್ ಎ, ಜಿಲ್ಲಾಧ್ಯಕ್ಷರಾದ ಕಾಶಪ್ಪ ವಾಂಜರ್ಖೇಡ್, ಬಿಕೆ ಶಿವಲೀಲಾ, ರಾಗಿಣಿ, ಸವಿತಾ, ಡಾಕ್ಟರ್ ಕಿಶೋರಿ ಶಣಬಸಪ್ಪ, ಮನೋಜ್, ಬಸವರಾಜ್ ಜೋಗೂರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ನಮ್ಮ ಹಿರಿಯ ನಾಗರಿಕರಿಗಾಗಿ ಏನೆಲ್ಲ ಕೆಲಸ ಮಾಡ್ತಾ ಇದೆ, ನಮ್ಮ ಹಿರಿಯ ನಾಗರಿಕರಲ್ಲಿ ಮಾನಸಿಕ, ದೈಹಿಕ, ಸಾಮಾಜಿಕ ಒಂದು ನೆಲೆಗಟ್ಟಿನಲ್ಲಿ ಅವರಿಗೆ ಧೈರ್ಯ ಹೆಣ್ಣು ತುಂಬ್ತಾ ಇದೆ ಅನ್ನೋದನ್ನ ನಾವು ನೇರವಾಗಿ ಹೇಳ್ತೀವಿ. ಈಗ 2007 ಆಕ್ಟ್ ಪ್ರಕಾರ ನಮ್ಮಲ್ಲಿ 7 ಡಿಪಾರ್ಟ್ಮೆಂಟ್ಗಳು ನೇರವಾಗಿ ಸಂಬಂಧಪಡ್ತದೆ. ಯಾವ್ಯಾವಪ್ಪ ಅಂತಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಡಿಸ್ಟ್ರಿಕ್ಟ್ ಲೀಗಲ್ ಸೆಲ್ಲು, ಆಮೇಲೆ ಇದು DDPI, ಶಿಕ್ಷಣ ಇಲಾಖೆ, CEO ಜಡ್ಬಿ, ಆಮೇಲೆ ಬ್ಯಾಂಕ್ ಎಂಪ್ಲಾಯೀಸ್, ಈ ಥರ, ಆಮೇಲೆ ತಹಸೀಲ್ದಾರ್ ಆಫೀಸು, ರೆವಿನ್ಯೂ, ಅದೇ ತಹಸೀಲ್ದಾರ್ ಆಗಿದೆ. ಸೊ ಇವರೆಲ್ಲರೂ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ 2007 ಆ್ಯಕ್ಟ್ನಲ್ಲಿ ಎಲ್ಲ ಹೇಳಿದ್ದಾರೆ. ಬಟ್ ಒಂದು ನಾವು ಬೆಳಗಾವಿ ಜಿಲ್ಲೆಯನ್ನಾಗಲಿ ಕೆಲವೊಂದು ಜಿಲ್ಲೆಗಳಲ್ಲಿ ನಾವು ನೇರವಾಗಿ ಅವ್ರ ಜೊತೆ ಸಂಪರ್ಕ ಮಾಡಿದಾಗ ಆ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ಆ ನಾಲೆಜೇ ಇಲ್ಲ. ಏನ್ ಅದೇ ಅನ್ನೋದನ್ನ ಕಾನೂನನ್ನ ಗೊತ್ತಿಲ್ಲ ಅವ್ರಿಗೆ, ಇನ್ನೇನು ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿಯ ವತಿಯಿಂದ ಹರಿದಾಸ ಸಾಹಿತ್ಯ ಪ್ರವರ್ತಕ ಶ್ರೀಪಾದರಾಜರ ಆರಾಧನೆ ನಿಮಿತ್ತ ದಾಸ ಸಾಹಿತ್ಯ ದಿನ, ಸಂಗೀತ, ನೃತ್ಯ, ಹರಿದಾಸ ಸಂಪದ ಪ್ರಶಸ್ತಿ ಪ್ರದಾನ ಸಮಾರಂಭವು ರವಿವಾರ ದಿನಾಂಕ 28 ಜೂನ್ 2026ರಂದು ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಕರುಣೇಶ್ವರ ನಗರದಲ್ಲಿ ಇರುವ ಜೈವೀರ ಹನುಮಾನ ದೇವಸ್ಥಾನದ ಸಭಾಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಲಿಂಗರಾಜ್ ಬಸವರಾಜಪ್ಪ ಅಪ್ಪ, ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತ ಕಲಬುರಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀನಿವಾಸ್ ಸಿರ್ನೂರ್ಕರ್, ಅಧ್ಯಕ್ಷರು, ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿ ಹಿರಿಯ ಲೇಖಕರು ವಹಿಸಿದ್ದರು. ಗೌರವ ಉಪಸ್ಥಿತರಾಗಿ ಜಗದೀಶ್ವರಿ ನಾಸಿ, ಮಾನ್ಯ ಉಪನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಗೌರವ ಅಧ್ಯಕ್ಷರು, ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿ ಹಿರಿಯ ಲೇಖಕರು ಕೆಪಿ ಗಿರಿಧರ್, ಖಜಾಂಚಿಗಳು, ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿ ಮತ್ತು ರಂಗಕರ್ಮಿಗಳು ಆಗಮಿಸಿದ್ದರು. ವಿಚಾರ ಮಂಡನೆ ಮಾಡಲು ದಾಸ ಸಾಹಿತ್ಯಕ್ಕೆ ಶ್ರೀಪಾದರಾಜರ ಕೊಡುಗೆಯ ಕುರಿತು
ವ್ಯಾಸರಾಜ ಸಂತೆಕೆಲ್ಲೂರ್ ಉಪಾಧ್ಯಕ್ಷರು, ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿ ಮತ್ತು ಧಾರ್ಮಿಕ ಚಿಂತಕರು ಇವರು ಆಗಮಿಸಿದ್ದರು. ಹರಿದಾಸ ಸಂಪದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಗೂ ದಾಸವಾಣಿ ಪ್ರಸ್ತುತಿಯಲ್ಲಿ ಡಾಕ್ಟರ್ ಮುದ್ದು ಮೋಹನ್, ನಿವೃತ್ತ IAS ಅಧಿಕಾರಿ, ಖ್ಯಾತ ಸಂಗೀತಗಾರರು ಬೆಂಗಳೂರು, ತಬಲಾ ಜಯರಾವ್ ಕುಲಕರ್ಣಿ, ಹಾರ್ಮೋನಿಯಂ ಡಾಕ್ಟರ್ ರೇವಯ್ಯ ವಸ್ತ್ರದ್ಮಠ್, ದಾಸರ ಕೀರ್ತನೆಗಳ ಆಧಾರಿತ ನೃತ್ಯದಲ್ಲಿ ನಿರ್ದೇಶನ ಮತ್ತು ಪ್ರಸ್ತುತಿ ಸೌಖ್ಯ ಪ್ರವೀಣ್ ಕುಲಕರ್ಣಿ, ನುಪುರ ನೃತ್ಯ ಸಂಗೀತ ಸಂಸ್ಥೆ ಕಲಬುರಗಿ, ಶಾಸ್ತ್ರೀಯ ಸಂಗೀತ, ಭಕ್ತಿಗೀತೆ ಗಾಯನ ಮತ್ತು ನೃತ್ಯ ಕಾರ್ಯಕ್ರಮಗಳ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಇವರ ವತಿಯಿಂದ ಪ್ರಸ್ತುತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ನಾರಾಯಣ ಕುಲಕರ್ಣಿ, ಉಪಾಧ್ಯಕ್ಷರಾದ ವ್ಯಾಸರಾಜ ಸಂತೆಕೆಲ್ಲೂರ್, ಅಧ್ಯಕ್ಷರಾದ ಶ್ರೀನಿವಾಸ್ ಸಿರ್ನೂರ್ಕರ್, ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಸಹ ಕಾರ್ಯದರ್ಶಿ ಡಾಕ್ಟರ್ ಸುನಂದಾ ಸಾಲವಾಡ್ಗಿ, ಖಜಾಂಚಿ KP ಗಿರಿಧರ್, ಕಾರ್ಯದರ್ಶಿ ವೆಂಕಟೇಶ್ ಮುದ್ಗಲ್ ಸೇರಿದಂತೆ ಶ್ರೀ ಜೈವೀರ ಹನುಮಾನ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಕರುಣೇಶ್ವರ ನಗರ, ಶ್ರೀ ರಾಘವೇಂದ್ರ ನಾಡಗೌಡ, ಡಾಕ್ಟರ್ ಪ್ರಹ್ಲಾದ್ ಬುರ್ಲಿ, ರಂಗನಾಥ್ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ವೈದ್ಯಕೀಯ ಸಂಶೋಧನಾ ಸಂಸ್ಥೆಗೆ ಇದರ ಹಿನ್ನೆಲೆ ಏನು ಅಂತ ಗುರುತಿಸೋದಕ್ಕೆ ಸರ್ಕಾರ ಒಂದು ಸಮಿತಿಯನ್ನು ಮಾಡಿತ್ತು. ಆ ಸಮಿತಿಯ ವರದಿ ಸರ್ಕಾರಕ್ಕೆ ಹೋಗಿದೆ, ಆದರೆ ಅದು ಬಹಿರಂಗವಾಗಿಲ್ಲ. ಒಂದೆರಡು ಕಡೆಗೆ ಪತ್ರಿಕೆಯಲ್ಲಿ ಬಂದದ್ದು ಮಾತ್ರ ನಾನು ಓದಿದ್ದೇನೆ. ಆ ವರದಿಯ ಪ್ರಕಾರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಒತ್ತಡದಿಂದಾಗಿ ಮಕ್ಕಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಸಾಂಸ್ಕೃತಿಕ, ಸಾಹಿತ್ಯಿಕ, ಸಂಗೀತ, ಕಲಾ ಕ್ಷೇತ್ರಗಳಿಂದ ಹೊರಗೆ ಬಂದೋದಕ್ಕಾಗಿ ಪಠ್ಯದ ಒತ್ತಡದಿಂದಾಗಿ ಮಕ್ಕಳು ಸಾಯ್ತಾ ಇದ್ದಾರೆ. ಅದಕ್ಕಾಗಿ ನೀವು ಇದನ್ನು ಕ್ರಮ ತಗೋಬೇಕು ಅಂತ ಕೊಟ್ಟಿದ್ದೀವಿ. ಎಲ್ಲಿಗೆ ಬಂದೆವು ಮತ್ತೆ ನಾವು? ಕಾನ್ ಉತ್ತಿತ್ತು ಎಲ್ಲಿಗೆ ಬಂತು ಸಂಗಯ ಅಂದರೆ ಅಲ್ಲಿಗೆ ಬಂದೆವು. ಆ ಕಾರಣಕ್ಕಾಗಿಯೇ ನಿಮಗೆ ಸಾಹಿತ್ಯ ಬೇಕು, ಸಂಗೀತ ಬೇಕು, ಕಲೆ ಬೇಕು, ಸಾಂಸ್ಕೃತಿಕ ಚಟುವಟಿಕೆಗಳು ಬೇಕು, ವ್ಯಾಯಾಮ ಬೇಕು, ಯೋಗ ಬೇಕು. ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಈ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವು ನಮ್ಮ ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳಾಗಿ ಇವು ನಾವು ಬದುಕಿನ ಸಾಹಿತ್ಯ ಅನ್ನೋದಿಲ್ಲ. ನಾನು ಇದಕ್ಕೆ ಹೇಳೋದು ಬದುಕೇ ಸಾಹಿತ್ಯ. ದಾಸರು ಮತ್ತು ವಚನಕಾರರು ಶರಣರು ಮಾಡಿದಂಥ ದೊಡ್ಡ ಕೆಲಸ ಅಂದ್ರೆ ಇವೆರಡೂ ಬದುಕಿನ ಕೈಪಿಡಿಗಳು, ಅರ್ಥಕೋಶ, ಡಿಕ್ಷನರಿಗಳು. ನಮಗೇನು ಬೇಕು ಅದೆಲ್ಲವೂ ಇದರಲ್ಲಿ ಸಿಗುತ್ತದೆ. ಒಂದು ನೋಡಿ ಕೀರ್ತನೆ ಎಷ್ಟು ಸುಂದರವಾಗಿ ಪ್ರಾರ್ಥನೆಯನ್ನು ಆಡಿದರು, ಎಷ್ಟು ಸಮಾಧಾನ ಆಯಿತು, ಎಷ್ಟು ಶಾಂತಿ ಆಯಿತು ಮನಸ್ಸಿಗೆ, ಏನು ಅನುಭವಿಸ್ತಾ ಇದ್ವಿ ನಾವು ಎನ್ನುವಂಥ ಆ ಒಂದು ಹಿನ್ನೆಲೆಯಲ್ಲಿ ಜ್ಞಾನ ಮತ್ತು ಭಕ್ತಿ ಮತ್ತು ವೈರಾಗ್ಯ ಇವು ಮೂರನ್ನ ಸಮನ್ವಯಗೊಳಿಸಿ ದಾಸ ಸಾಹಿತ್ಯ ಜ್ಞಾನ, ಭಕ್ತಿ, ವೈರಾಗ್ಯ. ಇವತ್ತಿನ ಶ್ರೀಪಾದರಾಜರ ಈ ದಾಸ ಸಾಹಿತ್ಯ ದಿನ ಶ್ರೀಪಾದರಾಜರು, ನರಹರಿ ತೀರ್ಥರು ಮೊದಲನೆಯ ಹರಿದಾಸರು, ಅವರ ನಂತರ ಅವರ ಶಿಷ್ಯರೇ ಶ್ರೀಪಾದರಾಜರು, ಶ್ರೀಪಾದರಾಜರ ಶಿಷ್ಯರು ವ್ಯಾಸರಾಯರು, ವ್ಯಾಸರಾಯರೇ ದಾಸಕೂಟವನ್ನು ಸ್ಥಾಪನೆ ಮಾಡಿದಂಥವರು ಹಂಪಿಯಲ್ಲಿ. ಆ ವ್ಯಾಸಕೂಟದ ನಂತರ ಈ ಪುರಂದರದಾಸರು, ಕನಕದಾಸರಂತ ಇಡಿಯಾದಂಥ ದಾಸ ಸಾಹಿತ್ಯ 45,000 ಕೀರ್ತನೆಗಳು, 300ಕ್ಕೂ ಹೆಚ್ಚು ಹರಿದಾಸರು ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 120 ಜನ ದಾಸರು ಸಿಗ್ತಾರೆ. ಹೀಗಾಗಿ ಅದ್ಭುತವಾದಂಥ ದಾಸ ಸಾಹಿತ್ಯ ನಮ್ಮಲ್ಲಿದೆ, ಅದರ ಗಡಿ ಇದೆ. ಅದನ್ನು ನಮ್ಮ ಮಕ್ಕಳಿಗೆ, ಮುಂದಿನ ಯುವಪಿಗಳಿಗೆ ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಹರಿದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು 3 ವರ್ಷಗಳ ಹಿಂದೆ ಸ್ಥಾಪಿಸಿದ್ವಿ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದಂತಹ ವ್ಯಾಸರಾಜರು, ಶ್ರೀಪಾದರಾಜರು ಕೊಟ್ಟ ದೊಡ್ಡ ಕೊಡುಗೆ, ಅದು ಮೊಟ್ಟಮೊದಲನೆಯ ಕೊಡುಗೆ ಅಂದರೆ ವ್ಯಾಸರಾಜರನ್ನು ನೀಡಿದ್ದು. ನರಹರಿ ತೀರ್ಥರ ನಂತರ ಬಂದ ದಾಸ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಂತಹ ಶ್ರೀಪಾದರಾಜರು ಅದುವರೆಗೂ ಸಂಸ್ಕೃತ ಭಾಷೆಯಲ್ಲಿದ್ದಂಥ ಎಲ್ಲ ಶ್ರೇಷ್ಠ ವಿಚಾರಗಳನ್ನು ಕೀರ್ತನೆಯ ರೂಪದಲ್ಲಿ ಸಮಾಜಕ್ಕೆ ನೀಡಿದವರು ಶ್ರೀಪಾದರಾಜರು. ಜಗನ್ನಾಥದಾಸರು ಪುರಂದಾಸರ ಹಾಡಿನಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರಾಕೃತ ಭಾಷೆಲಿ ನೀಕೃತಿ ಪೇಳಿ ಅಪ್ರಾಕೃತ ಹರಿಯಿಂದ ಸ್ವೀಕೃತ ನೀನಾದು ದಾಸರಾಯ ಪುರಂದರ ದಾಸರಾಯ. ಭಗವಂತ ಅಪ್ರಾಕೃತ, ಕನ್ನಡ ಪ್ರಾಕೃತ ಭಾಷೆ. ಯಾವ ಭಾಷೆಯಲ್ಲಿ ಮಾತಾಡಿದರೆ ಸಚೇಲ ಸ್ನಾನ ಮಾಡಬೇಕೆಂಬಂಥ ಒಂದು ಕಠಿಣವಾದ 600 ಶತಮಾನಗಳ ಹಿಂದಿನ ಕರ್ಮಠವಾದ ಸಂಪ್ರದಾಯದಲ್ಲಿ ದಾಸರ ಹಾಡುಗಳನ್ನು ಕನ್ನಡದಲ್ಲಿ ರಚಿಸಿ ತಮ್ಮ ಪೂಜೆಯ ವೇಳೆಯಲ್ಲಿ ಹಾಡಿಸಲಿಕ್ಕೆ ಮಾಡಿದಂಥ ದೊಡ್ಡ ನಮ್ಮ ಕೊಡುಗೆ ಶ್ರೀಪಾದರಾಜರದಾಗಿದೆ.
ಸಚೇಲ ಸ್ನಾನ ಅಂದರೆ ಎಷ್ಟು ಜನಕ್ಕೆ ತಿಳಿತು ನನಗೆ ಗೊತ್ತಿಲ್ಲ. ಹುಟ್ಟು ಬಟ್ಟೆಯಲ್ಲೇ ಸ್ನಾನ ಮಾಡೋದು. ಯಾವುದಾದ್ರೂ ಕೇಳಿದರೆ ನಮಗೆ ಮೈಲಿ ಬಂತಂದರೆ ಆ ಹುಟ್ಟು ಬಟ್ಟೆಯಲ್ಲೇ ಸ್ನಾನ ಮಾಡ್ತೀವಿ. ಆವಾಗ ಕನ್ನಡ ಕೇಳಿದರೆ ಸಚೇಲ ಸ್ನಾನ ಮಾಡಬೇಕಂತ ಅತ್ಯಂತ ಕರ್ಮಠವಾಗಿದ್ದಂಥ ದಿನಗಳಲ್ಲಿ ಕನ್ನಡದ ಹಾಡುಗಳನ್ನು ರಚಿಸಿ ಅವನ್ನು ಮಾಡಿದರು. 3 ವಿಷಯ ಇದೆ: ವೈಯಕ್ತಿಕ, ನಮ್ಮ ಸಂಘಟನೆ ಮತ್ತು ಸಾಮಾಜಿಕ. 3 ವಿಷಯ ಎರಡೆರಡು ಮಾತುದಲ್ಲಿ ನಾನು ಮುಗಿಸ್ತಾ ಬಂದೆ. ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನಿಂದ ಇಡೀ ದೇಶದ ಸಂಸದರಿಗೆ ಭೇಟಿ ಮಾಡಬೇಕು, ಅವರಿಗೆ ನಮ್ಮ ಮನವಿಗಳು ತಿಳಿಸ್ಕೊಡ್ಬೇಕಂತ ಒಂದು ನಿರ್ಣಯ ಹಮ್ಮಿಕೊಂಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಡೆಲ್ಲಿ ಹೋದಾಗ ನಮ್ಮ ಕರ್ನಾಟಕ ಎಲ್ಲ ಸಂಸದರು 40 ಸಂಸದರು ಏನಿದ್ದಾರೆ ಅವ್ರಿಗೆ ಎಲ್ಲರಿಗೂ ಸಂಪರ್ಕ ಮಾಡಿದ್ವಿ. ಸುಮಾರು 23 ಸಂಸದರು ನಮ್ಗೆ ಟೈಮ್ ಕೊಟ್ಟರು. ಅವ್ರಿಗೆ ಭೇಟಿಯಾಗಿ ಅವರಿಗೊಂದು ನಮ್ಮ 3 ವಿಷಯಗಳು ಬಗ್ಗೆ ಅರಿವು ಮೂಡಿಸ್ಕೊಟ್ಟಿವಿ. 3 ವಿಷಯ ಅಂದರೆ ಯಾವುದು? ಆರ್ಟಿಕಲ್ 29 and 30, ಡೆಮೋಕ್ರಾಟಿಕ್ ಚೇಂಜಸ್ ಇನ್ ಇಂಡಿಯಾ, ಮತ್ತು ಟೂರಿಸಂ ಡಿಪಾರ್ಟ್ಮೆಂಟು ಒಂದು ವಿಶೇಷ ತೀರ್ಥಕ್ಷೇತ್ರ ಟೂರಿಸಮ್ ಸಪ್ರೇಟ್ ಇಡಬೇಕು, ಅದು ಸಪ್ರೇಟ್ ಮಾಡಬೇಕು. ಲೀಜರ್ ಟೂರಿಸಮ್ ಅಂತ ನಾವು ಕರೀತೀವಿ. ಈ ಪ್ರಶಸ್ತಿ ಬಹಳ ವಿಶೇಷವಾದ ಪ್ರಶಸ್ತಿ. ಇದು ಒಂದೆದ್ದು ಶ್ರೀಪಾದರಾಜರ ಹೆಸರಿನಲ್ಲಿ ಬಂದಿರತಕ್ಕಂಥದ್ದು. ಯಾವುದೇ ಪ್ರಶಸ್ತಿಗೆ ಆ ಪ್ರಶಸ್ತಿಗೆ ಯಾರು ಕೊಡ್ತಾರೆ ಅಂತಕ್ಕಂಥದ್ರ ಮೇಲೆ ಆ ಪ್ರಶಸ್ತಿ ಮೌಲ್ಯ ಬರ್ತದೆ. ಈಗ ನೋಡಿದರೆ ಎಂತೆಂಥ ಮಹನೀಯರು, ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರು, ಪತ್ರಿಕಾ ಕ್ಷೇತ್ರದಲ್ಲಿ ದಿಗ್ಗಜರು, ಸಾಮಾಜಿಕ ಕ್ಷೇತ್ರದಲ್ಲಿ ದಿಗ್ಗಜರು, ನಮ್ಮ ಸ್ವಾಮಿರಾಯರು, ಶ್ರೀನೂರ್ಕರ್ ಅವರು, ಎಲ್ಲರೂ ಇವರೆಲ್ಲ ಹೇಗಿದ್ದಾರೆ ಅಂದರೆ ಈ ಕುಮಾರವ್ಯಾಸ ಕೌರವ ಆಸ್ಥಾನದಲ್ಲಿ ದ್ರೋಣ ಭೀಷ್ಮರಿಗೆ ಸಮರ ಸರ್ವಜ್ಞರುಗಳು ಅಂತ ಹೇಳ್ತಾನೆ. ಹಾಗೆ ಇವರೆಲ್ಲ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸರ್ವಜ್ಞತ್ವವನ್ನು ಪಡೆದಂಥವರು. ಇಂಥವರು ಇವತ್ತು ಸೇರಿ ಈ ಪ್ರಶಸ್ತಿ ಕೊಡ್ತಾರೆ ಅಂದರೆ ಇದು ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಪ್ರಶಸ್ತಿ ಅಂತ ನಾನು ಹೇಳಿದ್ದೆ. ಮತ್ತು ಇವರೆಲ್ಲ ನೋಡಿದಾಗ ನನಗೆ ಗುಲ್ಬರ್ಗಕ್ಕೆ ನಾನು ಹೋಗ್ತಾ ಇಲ್ಲ ಅಂತ ಅನಿಸ್ತು. ಹೋಗುವಾಗ ಎಲ್ಲಿವೆ ಎಲ್ಲ ಜ್ಞಾನಿಗಳು, ತಪೋನಿಷ್ಠರು, ವ್ಯಾಸರಾಯರು ಮತ್ತು ಇವತ್ತು ವ್ಯಾಸರ ಸಂತಿಕಲ್ಲವರು ಅವರು ಇಡೀ ದಾಸ ಸಾಹಿತ್ಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಇನ್ನೇ ನಟ್ಶೆಲ್ ಅಂತ ಹೇಳ್ತೀವಲ್ಲ, ಹೀಗೆ ಇಂಥ ಎಲ್ಲ ಪ್ರಾಂತರು ಸೇರಿದ್ದು ಇದು ನನಗೆ ಗುಲ್ಬರ್ಗ ಅನಿಸಲಿಲ್ಲ, ಯಾವುದೋ ನಮಿಷಾರಣ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ ಅನಿಸ್ತದೆ ನನಗೆ. ಹಾಗೆ ಅಂಥ ಎಲ್ಲ ಮಹನೀಯರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಎಷ್ಟಂತ ಈ ಪ್ರಶಸ್ತಿಯ ಭಾರ ಅತ್ಯಂತ ಹಿರಿದಾದ ಭಾರ, ಹಾಗೆ ದೊಡ್ಡ ಜವಾಬ್ದಾರಿ ಕೂಡ. ಇದು ಎಲ್ಲ ಇದೇನೆಂದರೆ ಇಂಥ ಪ್ರಶಸ್ತಿಗಳು ಕೊಡೋದ್ರ ಮೂಲಕ ಶ್ರೀಯುತ ಸಿರ್ನೂರ್ಕರ್ ಅವರು ನಾನು ಪತ್ರಿಕಾ ಕ್ಷೇತ್ರದಲ್ಲಿ ಅವರ ಅಂಕಣಗಳ ಅಭಿಮಾನಿ. ಸ್ವಾಮಿರಾಯರು ನಾನಂತೂ ಸಹಪಾಠಿಗಳು. ಸ್ವಾಮಿರಾಯರ ಮಂಥನ ನನಗೆ ಈ ಒಂದು ನನಗೇನಾದರೂ ಜೀವನದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಅವಕಾಶ ಸಾಧ್ಯವಾಗಿದ್ದರೆ ಆ ಕುಟುಂಬದ ಒಂದು ಕೊಡುಗೆ ಕೂಡ ನನಗೆ ಅದು ಅಪಾರವಾಗಿದೆ. ಶ್ರೀ ಶ್ರೀಪಾದರಾಜರು ಹರಿದಾಸ ಸಾಹಿತ್ಯದ ಹರಿಕಾರರು. ಕೀರ್ತನೆ, ಉಡಾಭೋಗ, ಸುಳಾದಿ, ದಂಡಕ ಇತ್ಯಾದಿ ಹರಿದಾಸ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಶ್ರೀಕಾರ ಹಾಕಿ ಮುಂದಿನವರಿಗೆ ಮಾರ್ಗದರ್ಶಕರಾದವರು, ಕನ್ನಡ ಭಾಷೆಯ ಶ್ರೀಮಂತಿಕೆಗೆ ಕಾರಣರಾದವರು. ಅಂಥವರ ಸ್ಮರಣೆಯಲ್ಲಿ ಅವರ ಪುಣ್ಯ ದಿನವನ್ನು ದಾಸ ಸಾಹಿತ್ಯ ಸಂರಕ್ಷಣಾ ದಿನವೆಂದು ಕರ್ನಾಟಕ ಸರ್ಕಾರ ಘೋಷಿಸಿ ನಾಡಿನಾದ್ಯಂತ ದಾಸ ಸಾಹಿತ್ಯ ದಿನವೆಂದು ಆಚರಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇನೆ ಅನ್ನುವಂಥ ಸಂದೇಶವನ್ನು ಅವರು ನೀಡಿದ್ದಾರೆ. ಇನ್ನೊಬ್ಬ ವಿದ್ವಾಂಸರು ಮತ್ತು ಸಂಶೋಧಕರು, ಬಹಳ ಖ್ಯಾತರಾದವರು, ಪ್ರೊಫೆಸರ್ ಎ ವಿ ನಾವಡ ಅವರು ಮೊನ್ನೆ ಫೋನ್ನಲ್ಲಿ ಮಾತಾಡಿದರು ನನ್ನ ಜೊತೆಗೆ. ಅವರು ಹೇಳಿದರು, ನೀವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಬಹಳ ವಿಶಿಷ್ಟವಾದದ್ದು, ಬಹಳ ಮಹತ್ವವಾದದ್ದು, ನನಗಂತೂ ಬಹಳ ಅದರಿಂದ ಇಷ್ಟವಾಗಿದೆ. ಯಾಕೆಂತಂದರೆ ಅವ್ರು ಹೇಳಿದ ಪ್ರಕಾರ ದಾಸ ಸಾಹಿತ್ಯದ ಜನಕರು ಶ್ರೀಪಾದರಾಜರು.
ಅವ್ರು ಹೇಳಿದರು ಕೆಲವು ಅಭಿಪ್ರಾಯಗಳಿವೆ. ಅವ್ರು ನರಹರಿದಾಸರು ಅಂತ ನರಹರಿ ತೀರ್ಥರಂತ ಅನ್ನೋದಲ್ಲ ಅವ್ರ ಮಾತಿನಲ್ಲಿ. ನರಹರಿದಾಸರು ಜನಕರ ಅಲ್ಲ. ಈಗ ಅವರು ಸಂಶೋಧನೆ ಮಾಡಿದ್ದಾರೆ. ಯಾರು? ಪ್ರೊಫೆಸರ್ ನಾವಡ ಅವರು ಸಂಶೋಧನೆ ಮಾಡಿದ್ದಾರೆ, ಮತ್ತು ಶ್ರೀನಿವಾಸ ಹಾವನೂರವರು ಕೂಡ ಸಂಶೋಧನೆ ಮಾಡಿದ್ದಾರೆ, ಇತರರು ಕೂಡ ಕೆಲವರು ಸಂಶೋಧನೆ ಮಾಡಿದ್ದಾರೆ. ಆ ಒಂದು ನಿರ್ಣಯಕ್ಕೆ ಅವರು ಬಂದಾಗಿದೆ. ನರಹರಿ ತೀರ್ಥರ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಇರೋದರಿಂದ ಶ್ರೀಪಾದರಾಜರೇ ದಾಸ ಸಾಹಿತ್ಯದ ಜನಕರು, ಪ್ರವರ್ತಕರು ಎಲ್ಲವೂ ಕೂಡ ಆಗಿದ್ದಾರೆ. ಇದು ಪ್ರೊಫೆಸರ್ ನಾವಡ ಅವರು ನನಗೆ ಹೇಳಿದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 29 ಜೂನ್ 2026 ಸೋಮವಾರದಂದು ಕಾರ ಹುಣ್ಣಿಮೆ ಇದ್ದುದರಿಂದ ಶ್ರೀ ಗಾಣದೇವತೆಯ ಜಾತ್ರಾ ಮಹೋತ್ಸವ ನಡೆಯಿತು. ಈ ಜಾತ್ರಾ ಮಹೋತ್ಸವದಲ್ಲಿ ದಿನಾಂಕ 29 ಜೂನ್ 2026 ಸೋಮವಾರದಂದು ಮುಂಜಾನೆ 6:30 ಗಂಟೆಯಿಂದ 8:30 ಗಂಟೆಯವರೆಗೆ ದೇವಿಗೆ ಮಹಾರುದ್ರಾಭಿಷೇಕ, ನಂತರ 10:30 ಗಂಟೆಯಿಂದ ಖ್ಯಾತ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ನಂತರ ವಿಶೇಷವಾಗಿ 501 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಪ್ರಯುಕ್ತ ಮುಂಜಾನೆ 11 ಗಂಟೆಯಿಂದ 1 ಗಂಟೆಯವರೆಗೆ ದೇವಸ್ಥಾನಕ್ಕೆ ಮುತ್ತೈದೆಯರು ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತೈದೆಯರು ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಂಡು ಪ್ರಸಾದವನ್ನ ಸ್ವೀಕರಿಸಿ ಮತ್ತು ಸಂಗೀತ ಕಾರ್ಯಕ್ರಮ ಆಲಿಸಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಗಾಣದೇವತೆ ಸೇವಾ ಸಂಘದ ಸಮಸ್ತ ಪದಾಧಿಕಾರಿಗಳು ಸೇರಿದಂತೆ ಬಸವರಾಜ್ ಕಲ್ಕೇರಿ, ಚಂದ್ರಕಾಂತ್ ಕಲ್ಕೇರಿ, ದಯಾನಂದ್ ಎಂಕಂಚಿ, ಮಲ್ಲಿನಾಥ್ ಕಲ್ಶೆಟ್ಟಿ, ಡಿಬಿ ಕಲ್ಶೆಟ್ಟಿ, ಶರಣು ದ್ಯಾಮ, ಶರಣು ಕಲ್ಶೆಟ್ಟಿ, ಶ್ರೀಶೈಲ್ ಕಲ್ಶೆಟ್ಟಿ, ಪೀರ್ಶೇರಿ ಕಲ್ಶೆಟ್ಟಿ, ಅಂಬಾರಾಯ್ ಕಲ್ಶೆಟ್ಟಿ ಸೇರಿದಂತೆ ಕಲಬುರಗಿ ನಗರದ ರಾಮತೀರ್ಥ ಆಳನ್ ಚೆಕ್ ಪೋಸ್ಟ್ ಹತ್ತಿರದ ಗಾಣದೇವತೆಯ ದೇವಸ್ಥಾನದ ಸಮಸ್ತ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನನ್ನ ಹೆಸರು ಬಸವರಾಜ್ ಕಲ್ಸೆಟ್ಟಿ ಅಂತ ಹೇಳಿ. ಇಲ್ಲಿ ಪ್ರತಿ ವರ್ಷ ಸುಮಾರು 50 ವರ್ಷದಿಂದ ಈ ಗಾಣದೇವತೆ ದೇವಸ್ಥಾನದಲ್ಲಿ ರಾಮತೀರ್ಥ ಹತ್ತಿರ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿ ಕಾರುಣ್ಣಿಮೆ ದಿವಸ
ಸುಮಾರು 50 ವರ್ಷಲಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರ. ನಾವು ಈ ಕಡೆಯಿಂದ ಒಂದು 10 ವರ್ಷದಿಂದ ನಾವು ಮಾಡ್ಕೊಂಡು ಬಂದೀವಿ. ಪ್ರತಿ ವರ್ಷ ಬಹಳಷ್ಟು ಜನ, ನಾವು 2 ಜನ ಮುತ್ತೈದೆಯರು ಹಿಡ್ಕೊಂಡು ಇವತ್ತಿನ ದಿವಸ 1,000 ಜನರಿಗೆ ನಾವು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಸಮಾಜ, ನಮ್ಮ ಗಾಣದೇವತೆ ಸೇವಾ ಸಂಘ ಮತ್ತು ನಮ್ಮ ಗಾಣಿಗ ಸಮಾಜದ ಎಲ್ಲರೂ ಇದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ತಾಯಂದಿರು ಕೂಡ ದೇವಸ್ಥಾನದಲ್ಲಿ ಆಗಮಿಸಿ ಉಡಿ ತುಂಬಿಸಿಕೊಂಡು ಆ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ನಾವು ನಮ್ಮ ಸಮಾಜ ಸಮೃದ್ಧವಾಗಿರ್ಲಿಕ್ಕೆ ಇದೊಂದು ಉದಾಹರಣೆ ಆಗಿದೆ. ಈ ಮುತ್ತೈದೆ ಉಡಿ ತುಂಬುವ ಉದ್ದೇಶ ಏನೆಂದ್ರೆ, ನಮ್ಮ ತಾಯಿಯ ಉಡಿ ತಣ್ಣಗಿರ್ಲಿ, ಅಂದಾಗೆ ನಾವು ಸಮಾಜ ಸಮೃದ್ಧಿ ಇರುತ್ತದೆ, ನಾವು ಸಮೃದ್ಧಿ ಇರುತ್ತೇವೆ ಅಂತೇಳಿ ಆ ಒಂದು ಉದ್ದೇಶದಿಂದಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ತಾಯಿ ಗಾಣದೇವತೆಯ ಹೆಸರಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ನನ್ನ ಹೆಸರು ಶರಣು ದ್ಯಾಮ ಅಂತ. ನಮ್ಮ ಗಾಣಿಗ ಸಮಾಜ ವತಿಯಿಂದ 50 ವರ್ಷಗಳಿಂದ ನಡೆದುಕೊಂಡು ಬಂದಂತ ಈ ನಮ್ಮ ಗಾಣದೇವತೆ ಜಾತ್ರಾ ಮಹೋತ್ಸವವನ್ನು ಈ ಬಾರಿ 501 ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಸಂಗೀತ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ಈ ಬಾರಿ ಬಹಳ ವಿಜೃಂಭಣೆಯಿಂದ ಜರುಗಿತು. ಎಲ್ಲ ನನ್ನ ತಾಯಂದಿರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ. ಗಾಣಿಗ ಸಮಾಜದ ವತಿಯಿಂದ ನಮ್ಮ ಎಲ್ಲ ಗಾಣಿಗ ಸಮಾಜದವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಗಾಣದೇವತೆ ಮಾತಾ. ಜೈ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಕಾರ ಹುಣ್ಣಿಮೆಯ ಹಬ್ಬದ ಶುಭಾಶಯಗಳೊಂದಿಗೆ ಭೂಮಿ ತಾಯಿಯ ಕೃಪೆಯಿಂದ ಮಳೆ ಬೆಳೆ ಉತ್ತಮವಾಗಿ ಎಲ್ಲ ರೈತರ ಶ್ರಮಕ್ಕೆ ಸರಿಯಾದ ಫಲ ಸಿಗಲಿ ಎಂದು ಎಲ್ಲ ರೈತರ ಶ್ರಮಕ್ಕೆ ಫಲ ದೊರಕುವಂತೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಂತೋಷ ಸಂಭ್ರಮದಿಂದ ತಮ್ಮ ತಮ್ಮ ಎತ್ತುಗಳನ್ನು ಮೈತೊಳಿಸಿಕೊಂಡು ವಿವಿಧ ಬಣ್ಣಗಳಿಂದ ಶೃಂಗಾರಗೊಳಿಸಿ ಕುಸ್ನೂರ್ ಗ್ರಾಮದ ಪಂಚಾಯಿತಿಯಿಂದ ಊರಿನ ಅಗಸಿಯವರೆಗೆ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಬಂದು ತಲುಪಿ ಕಾರ ಹುಣ್ಣಿಮೆ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಂತರ 6 ಗಂಟೆಗೆ ಕರಿ ಹರಿಯುವ ಕಾರ್ಯಕ್ರಮ ಜರುಗಿತು. ಇದಾದ ನಂತರ ಗುಂಡು ಎತ್ತುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇದರ ಹಿಂದೆ ಎಲ್ಲ ರೈತರ ಶ್ರಮ ಇರುತ್ತದೆ. ಊರಿನ ಮುಖಂಡರಾದ ಬಸು ಡುರ್ಕಿ, ಮಲಯಸ್ವಾಮಿ ಮಠಪತಿ, ಶಾಂತಪ್ಪ ಬೆಣ್ಣೂರ್, ಕುಪೇಂದ್ರ ಬರ್ಗಾಲಿ, ಸಿದ್ದು ಶಾಬಾದಿ, ರೇವಪ್ಪ ತೆಗ್ಗಿನಮನಿ, ಸೂರ್ಯಕಾಂತ್ ತೆಗ್ಗಿನಮನಿ, ಕೊತ್ತಲಪ್ಪ ಕರ್ಗಾರ್, ಶ್ರೀಶೈಲ್ ಬರ್ಗಾಲಿ, ಧುಳಪ್ಪ ಬರ್ಗಾಲಿ, ಮನಗೇನಿ ಹೊಸಮನಿ, ಭೀಮು ಹೊಸಮನಿ, ಶಾಂತಪ್ಪ ಪೊಲೆಪುಗೋಳ್, ಶಿವಪ್ಪ ಕೋಳೂರ್, ಅಂಬಾರಾಯ್ ಕರ್ಗಾರ್, ಹಣಮಂತ್ ಕರ್ಗಾರ್, ರೇವಣಸಿದ್ದಯ್ಯ ಮಠಪತಿ, ರಮೇಶ್ ತೆಗ್ಗಿನಮನಿ, ರೇವಣಸಿದ್ದಯ್ಯ ಗುಂಡುಗುರ್ತಿ, ಶ್ರೀಶೈಲ್ ಹೊಸಮನಿ, ಪರಮೇಶ್ವರ್ ಭಟ್ಟರ್ಕಿ, ಸಿದ್ದು ಮಂಡಾಣಿ, ಉಮಾಕಾಂತ್ ಮುಗುಳಾಗಾಂವ್ ಸೇರಿದಂತೆ ಇತರೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಕುಸ್ನೂರ್ ಗ್ರಾಮದಲ್ಲಿ ವರ್ಷದಂತೆಯೂ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಕಾರುಣ್ಯ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇಲ್ಲಿ ಬಂದಂತ ಎಲ್ಲ ನನ್ನ ರೈತ ಬಾಂಧವರಿಗೆ ಕಾರುಣ್ಯ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ವಿಶೇಷವಾಗಿ ಇವತ್ತು ಬಹಳ ಉತ್ಸವದಿಂದ ಬಹಳಷ್ಟು ನನಗನ್ಸೋ ಮಟ್ಟಿಗೆ ಏನಾರ ಒಂದು 100 ಜೋಡಿಕ್ಕಿಂತ ಹೆಚ್ಚಿಗೆ ಎತ್ತುಗಳನ್ನು ಬಸವಣ್ಣನ ಕರೆಸಿ ಇವತ್ತು ಕಾರುಣ್ಯ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದಾರೆ. ಇಡೀ ಕುಸ್ನೂರ್ ಗ್ರಾಮದ ಎಲ್ಲ ನನ್ನ ರೈತ ಬಾಂಧವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸಕ್ಕೆ ಬಯಸ್ತಾ ಇದ್ದೆ. ಮೊದಲನೇದಾಗಿ ನಮ್ಮ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಗವಿಸಿದ್ದೇಶ್ವರ, ಶ್ರೀ ಮಾಳಿಂಗೇಶ್ವರ ದೇವರ ಪಾದಕ್ಕೆ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸುತ್ತಾ, ನಾಡಿನ ಸಮಸ್ತ ರೈತ ಬಾಂಧವರಿಗೆ ಕಾರುಣ್ಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಭೂತಾಯಿ ಕೃಪಾ ಆಶೀರ್ವಾದದಿಂದ ಮಳೆ ಬೆಳಿ ಉತ್ತಮವಾಗಿ ಎಲ್ಲಾ ರೈತರು ಶ್ರಮಕ್ಕೆ ಫಲ ಸಿಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಂದು ಎಲ್ಲ ಬೆಳಗಿನ ಜಾವ ಎಲ್ಲ ತಮ್ಮ ತಮ್ಮ ಎತ್ತುಗಳನ್ನು ತೊಳೆದುಕೊಂಡು ಬಣ್ಣದಿಂದ ಸಿಂಗಾರಗೊಳಿಸಿ ಸಂತೋಷದಿಂದ ವಿಜೃಂಭಣೆಯಿಂದ ನಮ್ಮ ಗ್ರಾಮ ಪಂಚಾಯತಿಯಿಂದ ಕುಸ್ನೂರಿನ ಅಗಸಿವರೆಗೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊತು ಹೋಗಿ ಸಾಯಂಕಾಲ 6 ಗಂಟೆಗೆ ನಮ್ಮ ಊರಿನಲ್ಲಿ ಒಂದು ವಿಶೇಷ ಇದೆ. ಏನಪ್ಪಾ ಅಂದ್ರೆ ಬೇರೆ ಊರಲ್ಲಿ ಹರಕಿ ಕರಿಗಳು ಇರ್ತಾವ, ನಮ್ಮ ಊರಿನಲ್ಲಿ ಸಾರ್ವಜನಿಕ ಕ್ರಿಯೆ ಇರುತ್ತದೆ. ಸಾರ್ವಜನಿಕ 6 ಗಂಟೆಗೆ ಯಾವುದೇ ಎತ್ತು ಯಾವುದೇ ಸಮಾಜದ ಇರ್ಲಿ, ಇಂಥ ಜಾತಿ ಸಮಾಜ ಇಂಥ ಧರ್ಮ ಅಂತ ಏನಿಲ್ಲ, ಎಲ್ಲರೂ ಸೇರಿ ಎಲ್ಲ ಸಮುದಾಯದವರು ಸೇರಿ ಈ ಕಾರುಣ್ಯನ ಆಚರಿಸ್ತಾ ಇದ್ದೇವೆ. 6 ಗಂಟೆಗೆ ಕರಿ ಹರಿಯುವ ಕಾರ್ಯಕ್ರಮ ಇರ್ತದ. ಆ ಕರಿ ಹರಿದ ಎತ್ತಿಗೆ
ನಮ್ಮ ವೈಯಕ್ತಿಕವಾಗಿ ಆ ಎತ್ತುಗಳಿಗೆ ಗೆಜ್ಜೆ ಸರ, ಎರಡು ಫಸ್ಟ್ ಬಂದರಿಗೆ ಗೆಜ್ಜೆ ಸರ ಮತ್ತು ಸೆಕೆಂಡ್ ಬಂದ ಎತ್ತಿಗೆ ಗೆಜ್ಜೆ ಸರ. ಇದು ಆದ ನಂತರ ಗುಂಡು ಎತ್ತುವ ಸ್ಪರ್ಧೆ ಇರ್ತದೆ. ಆ ಗುಂಡು ಎತ್ತುವ ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗ್ತಾರೋ ಫಸ್ಟ್ ವಿಜೇತ ಆದವರಿಗೆ ಬೆಳ್ಳಿ ಕಡೆ ಮತ್ತು ಸೆಕೆಂಡ್ ವಿಜೇತ ಆದವರಿಗೆ ಬೆಳ್ಳಿ ಉಂಗುರ ನಮ್ಮ ವೈಯಕ್ತಿಕವಾಗಿ ಕೊಡಲಾಗುವುದು. ಇದೆಲ್ಲ ಆದ ನಂತರ ನಮ್ಮ ಈ ಕಾರ್ಯಕ್ರಮ ಒಂದು 5-6 ವರ್ಷದಿಂದ ಮಾಡ್ಕೊಂಡು ಎಲ್ಲಾ ರೈತರು ಸಂತೋಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಹಿಂದೆ ಬಹಳಷ್ಟು ಶ್ರಮ ಇರುತ್ತದೆ. ಈ ಶ್ರಮ ವಹಿಸಿದಂತ ನಮ್ಮ ಗ್ರಾಮದ ಈ ಗವಿಸಿದ್ದೇಶ್ವರ ಮಠದ ಅರ್ಚಕರಾದ ಮಲ್ಲಯ್ಯ ಸ್ವಾಮಿಗಳು ಇರಬಹುದು, ನಮ್ಮ ಮಾಳಿಂಗರೇಶ್ವರ ಅರ್ಚಕರಾದ ಪೀರಪ್ಪ ಪೂಜಾರಿ ಇರಬಹುದು, ರೇವಣಸಿದ್ದಯ್ಯ ಮಠಪತಿ, ರಮೇಶ್ ತೆಗ್ಗಿನಮನಿ, ರ್ಯಾಪ ತೆಗ್ಗಿನಮನಿ, ಶಿವಶಾಣ ಬರ್ಗಾಲಿ, ಪತ್ಲಪ್ಪ ಕರ್ಗಾರ್, ಶಿವು ಕೊಳ್ಳೂರ್ ಮತ್ತು ದುಳಪ್ಪ ಬರ್ಗಾಲಿ, ಸಿದ್ದಪ್ಪ ಶಾಬಾದಿ, ಅನೇಕ ಶಿರ್ಸೇಲ್ ಬರ್ಗಾಲಿ, ದೋಳಪ್ಪ ಬರ್ಗಾಲಿ, ಮನಿಗೇನಿ ಹೊಸಮನಿ, ಭೀಮು ಹೊಸಮನಿ, ಶಾಂತಪ್ಪ ಹೊಲೆಪ್ಗೋಳ್, ಶಿವಪ್ಪ ಕೊಳ್ಳೂರ್, ಅಂಬಾರೆ ಕರ್ಗಾರ್, ಹನುಮಂತ ಕರ್ಗಾರ್, ರೇವಣಸಿದ್ದಪ್ಪ ಮಠಪತಿ ಮತ್ತು ರೇವಣಸಿದ್ದ ಗುಂಡ್ಗುರ್ತಿ, ಶಿರ್ಸೇಲ್ ಹೊಸಮನಿ, ಪರಮೇಶ್ವರ್ ಭಟ್ರಿಕಿ, ಸಿದ್ದು ದುಂಡಾಣಿ, ಉಮಾಕಾಂತ ಮುಗಳಗಾಂವ್ ಎಲ್ಲಾ ರೈತರು ಸೇರಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಎಲ್ಲಾ ಇವತ್ತು ಮಾಧ್ಯಮದವರು ಸಹಕರಿಸಿದಕ್ಕಾಗಿ ತಮಗೂ ಒಂದೆರಡು ನಮ್ಮ ಗ್ರಾಮದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ RSS ಅನ್ನು ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ನೋಂದಣಿ ಮಾಡಿಸಿ ಅದಕ್ಕೆ ಒಪ್ಪದೇ ಇದ್ದರೆ ಅದನ್ನು ನಿಷೇಧಗೊಳಿಸಲು ಒತ್ತಾಯಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರೆ, ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಕ್ರಾಂತಿ, ಮರಿಯಪ್ಪ ಹಳ್ಳಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕದಲ್ಲಿ ಸುಮಾರು 1 ತಿಂಗಳಿಂದ ಕರ್ನಾಟಕದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಈ ದೇಶದ ಸಾಂಸ್ಕೃತಿಕ ಸಂಘಟನೆ ಅಂತಕ್ಕಂಥ RSS ಅನ್ನ ಏನು ಇಲ್ಲಿವರೆಗೆ ರಿಜಿಸ್ಟರ್ ಇಲ್ಲಾರದೆ ಈ ದೇಶದಲ್ಲಿ ಅಲ್ಲೋಲ ಕಲ್ಲವನ್ನ, ಧರ್ಮವನ್ನ, ಜಾತಿಯನ್ನ, ಸಂಸ್ಕೃತಿಯನ್ನ ಹಾಳು ಮಾಡ್ತಕ್ಕಂಥ ಸಂಘವನ್ನ ಬ್ಯಾನ್ ಮಾಡಬೇಕು. ಒಂದು ವೇಳೆ ನೀವು RSS ನಡೆಸಬೇಕಾಗಿತ್ತು ಅಂತಂದ್ರೆ ನೀವು ರಿಜಿಸ್ಟರ್ ಮಾಡಬೇಕು ಅಂತಕ್ಕಂಥದ್ದು ಈ ನಾಡಿನ ಯುವ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಇವತ್ತು ಇಡೀ ಪ್ರಪಂಚದಲ್ಲಿ, ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಂದು ನಾವು ಅದು ಕಂಪಲ್ಸರಿ ಬ್ಯಾನ್ ಮಾಡಲೇಬೇಕು. ನೀವು ಒಂದು ವೇಳೆ ಸಾಂಸ್ಕೃತಿಕ ಸಂಘಟನೆ ಅಂತ ಏನಾದ್ರೂ ಉಳಿಸ್ಕೋಬೇಕಾಗಿತ್ತು ಅಂತಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡೋದು ಆಗಲ್ಲ ಅಂತಂದ್ರೆ ನೀವು ಈ ದೇಶದ ಕಾನೂನಿನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ, ಸಂವಿಧಾನದ ವಿರೋಧಿಗಳು ಅಂತಕ್ಕಂಥ ಹೇಳಿ ನಿಮ್ಮನ್ನ ಬ್ಯಾನ್ ಮಾಡಲೇಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಅರ್ಜುನ್ ಭದ್ರೆ, ಮಲ್ಲಿಕಾರ್ಜುನ ಕ್ರಾಂತಿ ಮತ್ತು ಮರಿಯಪ್ಪ ಹಳ್ಳಿ ನಾವೆಲ್ಲರೂ ಸೇರಿ ಇವತ್ತು ಆ ಸಂಘಟನೆಯನ್ನ ಬ್ಯಾನ್ ಮಾಡಲೇಬೇಕು. ಒಂದು ವೇಳೆ ಬ್ಯಾನ್ ಮಾಡಲಿಲ್ಲ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಲ್ಲಿ ಸಾಮಾಜಿಕ ನ್ಯಾಯವನ್ನ ಬಯಸ್ತಕ್ಕಂಥ, ಸಮ ಸಮಾಜವನ್ನ ಬಯಸ್ತಕ್ಕಂಥ, ಸಂವಿಧಾನ ಉಳಿಸ್ತಕ್ಕಂಥ ಮತ್ತು ಕೋಮುವಾದವನ್ನ ಅಳಿಸ್ತಕ್ಕಂಥ ಪ್ರತಿಯೊಬ್ಬ ಮನೆ ಮನೆಯಿಂದ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಕೂಗು ಇಡೀ ಕರ್ನಾಟಕದಲ್ಲಿ ಹೇಳ್ತದ. ಈ ಕೂಗು ಇಡೀ ಭಾರತ ದೇಶದಲ್ಲಿ ಹೇಳ್ತದ. ನೀವು RSS ನವರು ಎಚ್ಚರಗೊಂಡು ನೀವು ಆ ಸಂಘಟನೆಯನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ತಾವೇ ಆ ರಿಜಿಸ್ಟ್ರೇಷನ್ ಸಂಘಟನೆಯನ್ನ ರದ್ದುಗೊಳಿಸಬೇಕು.
ಅಖಿಲ ಭಾರತ ಗಾಣಿಗರ ಸಂಘ ಕೇಂದ್ರ ಘಟಕ ಹುಬ್ಬಳ್ಳಿಯ ವತಿಯಿಂದ ರಾಜ್ಯದಾದ್ಯಂತ ಗಾಣಿಗ ಸಮಾಜವನ್ನು ಸಂಘಟನಾತ್ಮಕವಾಗಿ ಬಲಪಡಿಸುವ ದೃಷ್ಟಿಯಲ್ಲಿ ಎಲ್ಲಾ ಜಿಲ್ಲಾ ಘಟಕಗಳಿಗೆ ಹಾಗೂ ತಾಲೂಕು ಘಟಕಗಳಿಗೆ ಪುನಶ್ಚೇತನ ಭಾಗವಾಗಿ ಹಾಗೂ ಸರ್ಕಾರದಿಂದ ಗಾಣಿಗ ಸಮಾಜಕ್ಕೆ ಆಗುತ್ತಿರುವ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಮತ್ತು ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸುರೇಶ್ ಆರ್ ಸಜ್ಜನ್, ಶರಣಕುಮಾರ್ ಬಿಲ್ಲಾಡ್, ಶಿವಕುಮಾರ್ ಸಜ್ಜನ್ ಬೀದರ್, ಮಲ್ಲಿನಾಥ್ ಗೌಡ ಪಾಟೀಲ್ ಯಲಗೋಡ್, ಅಪ್ಪಾರಾವ್ ಪಾಟೀಲ್ ಆತನೂರ್, ಸಂಗನಗೌಡ ಪಾಟೀಲ್ ಕಲ್ಲೂರ್, ಡಾಕ್ಟರ್ ಕೇಶವ್ ಕಾಬಾ, ಶಿವಾನಂದ ದ್ಯಾಮಗೊಂಡ್, ಶರಣಬಸಪ್ಪ ಜೋಗೂರ್, ಶಂಕರಗೌಡ ಪಾಟೀಲ್ ಭಾಸಗಿ, ಬಸವರಾಜ್ ಪಾಟೀಲ್ ಕುಕ್ಕನೂರ್, ರೇವಣಸಿದ್ದಪ್ಪ ಸಂಕಾಣಿ, ಸವಿತಾ ಸಜ್ಜನ್, ಭಾಗಿರಥಿ ಗುನ್ನಾಪುರ್, ಮುತ್ತುರಾಜ್ ಕಣ್ಣೂರ್, ಶ್ರೀಮಂತ್ ಹಚಡ್, ಸಿದ್ದು ದ್ಯಾಮ, ಸುರೇಶ್ ಪಾಟೀಲ್ ನೇದಲಗಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಅಖಿಲ ಭಾರತ ಗಾಣಿಗರ ಸಂಘ ರಿಜಿಸ್ಟರ್ಡ್ ಕೇಂದ್ರ ಘಟಕ ಹುಬ್ಬಳ್ಳಿ ದಿನಾಂಕ 27ರಂದು ನಡೆದ ವಾರ್ಷಿಕ ಮಹಾಸಭೆ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಸಮಾಜದವರನ್ನು ಮತ್ತು ರಾಜಕೀಯ ವ್ಯಕ್ತಿಗಳನ್ನು ಕರೆಸಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ವಾಡಿಕೆ. ಆ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು, ಅನೇಕ ಸಮಾಜದ ಮುಖಂಡರ ಜೊತೆಗೆ ನಮ್ಮೆಲ್ಲ ಸಮಾಜದ ಹಿರಿಯರು ಮತ್ತು ಮಾಜಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿಯವರ ಏನು ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಮೇರೆಗೆ ಅಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಬೆಳ್ಳುಬ್ಬಿಯವರು, ಸಂಸದರಾಗಿರ್ತಕ್ಕಂಥ ಗದ್ದಿಗೌಡರು, ಮಾಜಿ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶಿವರಾಜ್ ಸಜ್ಜನ್ ಅವರು, ನೂತನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಚೆಬ್ಬಿಯವರು, ನಮ್ಮ ನಿಕಟಪೂರ್ವ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲು ಲೋಣಿಯವರು, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶೇಖರ್ ಸಜ್ಜನ್ರವರು, ಅಧ್ಯಕ್ಷರಾಗಿರ್ತಕ್ಕಂಥ ಗೋಡಿಯವರು ಮತ್ತು ಅನೇಕ ಎಲ್ಲ ಈ ಹಿಂದೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಸುಮಾರು 2,000 ಜನರಿಗಿಂತ ಹೆಚ್ಚಿಗೆ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ನಡೆದಿದೆ. ಬಹುಶಃ ಆ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಮಾಡಿ ಕೇಂದ್ರ ಸಚಿವರು ನಮ್ಮ ಸಮಾಜದ ಅನೇಕ ಇತಿಹಾಸದ ಬಗ್ಗೆ, ಸಾವಿರಾರು ವರ್ಷಗಳ ಹಿಂದೆ ಈ ಗಾಣಿಗರ ಸಮಾಜ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳ ಬಗ್ಗೆ, ಮೊತ್ತದ ಬಗ್ಗೆ, ಸೌಹಾರ್ದದ ಬಗ್ಗೆ, ಪ್ರೀತಿ ವಿಶ್ವಾಸದ ಬಗ್ಗೆ ಅನೇಕ ವಿಚಾರಗಳು ವ್ಯಕ್ತಪಡಿಸಿದ್ದಾರೆ. ನಂತರ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭಾಳ ಉತ್ತಮವಾಗಿ ಸಮಾಜದ ಬಗ್ಗೆ ಮಾತನಾಡಿ ಹೋಗಿದ್ದಾರೆ. ತದನಂತರ ವಾರ್ಷಿಕ ಸಭೆ ಪ್ರಾರಂಭ ಆಗಿದ್ದು, ಆ ವಾರ್ಷಿಕ ಮಹಾಸಭೆಯಲ್ಲಿ ಅನೇಕ ನಮ್ಮ ಸಮಾಜದ ಏನು ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ನಡೀತಿರ್ತಕ್ಕಂಥ ಶಾಲೆ ಮತ್ತು ಸಾಮಾಜಿಕ ಮುಖವಾಗಿರ್ತಕ್ಕಂಥ ಅನೇಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ದೃಷ್ಟಿಯಿಂದ ಇಡೀ ರಾಜ್ಯಾದ್ಯಂತ ಮಾಡ್ತಿರ್ತಕ್ಕಂಥ ಹಲವಾರು ಕೆಲಸ ಕಾರ್ಯಗಳ ಬಗ್ಗೆ ಮೆಲುಕು ಆಗ್ತಕ್ಕಂಥ ಕೆಲಸ ಮತ್ತು ನಿರ್ಣಯ ತೆಗೆದುಕೊಳ್ತಕ್ಕಂಥ ಕೆಲಸ ಆದ ನಂತರ ಪದಾಧಿಕಾರಿಗಳ ಆಯ್ಕೆ ಕೂಡ ಪ್ರಾರಂಭ ಆಯಿತು. ಆ ಪದಾಧಿಕಾರಿಗಳ ಆಯ್ಕೆಯಲ್ಲಿ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಈ ರಾಜ್ಯಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಏನು ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಗಾಣಿಗೇರ ಸಮಾಜ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ರಾಜ್ಯಾಧ್ಯಕ್ಷರು ಆಗ್ತಕ್ಕಂಥ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಭಾವಿಸಿ ನನ್ನೆಲ್ಲ ಹಿರಿಯರು ಆ ಸಂದರ್ಭದಲ್ಲಿ ಅಖಿಲ ಭಾರತ ಗಾಣಿಗರ ಸಂಘಕ್ಕೆ ನೂತನ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ನಾ ಮೊಟ್ಟ ಮೊದಲಿಗೆ ಆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನನ್ನೆಲ್ಲ ಹಿರಿಯರಿಗೂ
ಮತ್ತು ಸಹಕರಿಸಿದಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಮತ್ತು ಅನೇಕ ಸಮಾಜ ಬಾಂಧವರು ಕೂಡ ಪಾಲ್ಗೊಂಡಿದ್ದರು. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಕಲಬುರಗಿ ಜಿಲ್ಲೆಯ ನನ್ನೆಲ್ಲ ಸಮಾಜ ಬಂಧುಗಳು ಮತ್ತು ಪದಾಧಿಕಾರಿಗಳ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಗೋರ್ ಸಿಕ್ವಾಡಿ ಕರ್ನಾಟಕ, ಕಟ್ಮಾಳೋ ಚಾರಿಟಬಲ್ ಟ್ರಸ್ಟ್ ಹಾಗೂ ರಾಯಸೀಮಾ ಫೌಂಡೇಶನ್ ಕಲಬುರಗಿ ಇವರ ಸಹಯೋಗದಲ್ಲಿ ಬಂಜಾರ ಸಮಾಜದ ಗೋರ ಗುಣವಂತ ವಿದ್ಯಾರ್ಥಿ ಸತ್ಕಾರ ಮೇಳಾವ ಕಾರ್ಯಕ್ರಮವನ್ನು ದಿನಾಂಕ 12ನೇ ಜುಲೈ 2026ರಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಬಂಜಾರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಗೋಪಿಚಂದ್ ಬಾಣೋತ್, ರವೀಂದ್ರ ರಾಠೋಡ್, ವಿಠಲ್ ಜಾಧವ್, ವಿನೋದ್ ರಾಠೋಡ್, ರಾಮ್ಜಿ ರಾಠೋಡ್, ಪ್ರೇಮ್ ಸಿಂಗ್ ಚೌಹಾಣ್, ಅಣ್ಣಪ್ಪ ಜಾಧವ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಜುಲೈ 12ನೇ ತಾರೀಕು ಬಂಜಾರ ಭವನದಲ್ಲಿ ಗೋರ್ ಸಿಕ್ವಾಡಿ ಕಟ್ಮಾಳೋ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ ಮತ್ತು ರಾಯಸೀನಾ ಫೌಂಡೇಶನ್ ಇದರ ಸಹಯೋಗದಲ್ಲಿ ಗೋರ್ ಗುಣವಂತ ವಿದ್ಯಾರ್ಥಿ ಸತ್ಕಾರ ಮಳಾವ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕಿಂತ ಜಾಸ್ತಿ ವಿದ್ಯಾರ್ಥಿನಿಯರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಮತ್ತು ಆ ಕಾರ್ಯಕ್ರಮದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತು ಅವ್ರ ಜೊತೆಗೆ ಅವರ ತಾಯಿ ತಂದೆಯವರಿಗೆ ಕೂಡ ನಾವು ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ. ಇದು ಪ್ರತಿ ವರ್ಷ ನಡೆಯುತ್ತದೆ. ಕಳೆದ 4-5 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆಯ ರೆಸ್ಪಾನ್ಸು ಬರ್ತಾಯಿದೆ. SLC, PUC, ಡಿಗ್ರಿ, ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ನೆಟ್, ಸೆಟ್, ನೀಟ್, JEE ಇದರಲ್ಲಿ ಒಳ್ಳೆ ರ್ಯಾಂಕ್ ಬಂದವರಿಗೆ ಕೂಡ ನಾವು ಸನ್ಮಾನ ಮಾಡ್ತೀವಿ ಮತ್ತು 75%ಕ್ಕಿಂತ ಜಾಸ್ತಿ ಯಾರು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಆ ವಿದ್ಯಾರ್ಥಿನಿಯರಿಗೆ ಮಾತ್ರ ನಾವು ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ. ಯಾಕಂದರೆ ಈಗ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡೋದು ಭಾಳ ಉದ್ದೇಶ ಅದ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ ಬಗ್ಗೆ ಅವರಿಗೆ ಗೊತ್ತಿರಲ್ಲ. ಆಫ್ಟರ್ PUC ಏನು ಮಾಡಬೇಕು, ಆಫ್ಟರ್ ಡಿಗ್ರಿ, ಆಫ್ಟರ್ ಪೋಸ್ಟ್ ಗ್ರ್ಯಾಜುಯೇಟ್ ಏನು ಮಾಡ್ಬೇಕು ಅನ್ನೋದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ. ಅದಕ್ಕಾಗಿ ಮೋಟಿವೇಶ್ನಲ್ ಸ್ಪೀಚ್ ಕೊಡೋದು, ಕರಿಯರ್ ಗೈಡೆನ್ಸ್ ಮೇಲೆ ಮಾತಾಡೋದು ಅದೆಲ್ಲ ಚೆನ್ನಾಗಿ ಎಲ್ಲ ಒಳ್ಳೆ ಗೆಸ್ಟ್ ಸ್ಪೀಕರ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ನಮ್ಮ ಸಮಾಜ ಬಾಂಧವರಿಗೆ ಹೇಳುವುದೇನೆಂದರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಂಜಾರ ಸಮಾಜ ಎಲ್ಲ ನಾಯಕ್, ಕಾರ್ಬಾರಿ, ಡಾವಸಾಣ್, ನೌಕರದಾರ್ ಬಾಂಧವರು ಎಲ್ಲ ವಿದ್ಯಾರ್ಥಿನಿಯರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಯಶಸ್ವಿ ಮಾಡಬೇಕಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಕೋರುತ್ತೇನೆ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.